कर्नाटक के राजकीय पाठ्यक्रम वाले विद्यालयों में पढ़ने वाले 10वीं कक्षा के विद्यार्थियों के शैक्षणिक हितों को ध्यान में रखते हुए सरकार ने सीबीएसई, आईसीएसई और अन्य राज्यों की एसएसएलसी परीक्षा उत्तीर्णता मानदंडों के अनुसार आंतरिक अंकों सहित 33% उत्तीर्णता मानदंडों का पालन करते हुए राज्य के पाठ्यक्रम वाले विद्यालयों के एसएसएलसी उत्तीर्णता मानदंडों को लागू करने का आदेश दिया है। कर्नाटक के मुख्यमंत्री सिद्धरामैया, उप मुख्यमंत्री डीके शिवकुमार, मधु बंगारप्पा, स्कूली शिक्षा एवं साक्षरता मंत्री, कर्नाटक सरकार की मुख्य सचिव श्रीमती शालिनी रजनी, विशेष रूप से स्कूली शिक्षा एवं साक्षरता विभाग के प्रधान सचिव श्रीमती रश्मि महेश, स्नातक एवं शिक्षक निर्वाचन क्षेत्र विधान परिषद सदस्यों, आयुक्तों और इसमें सहयोग देने वाले विभाग के सभी उच्च अधिकारियों को राज्य उच्च विद्यालय सह शिक्षक संघ की ओर से हार्दिक बधाई दी गई है। दिनांक 5/11/2025 प्रदेश अध्यक्ष श्री बसप्पा बी, महासचिव श्री देवराजे गौड़ा और संगठन सचिव बसनगौड़ा कोनी ने मधु बंगारप्पा, स्कूल शिक्षा और साक्षरता विभाग से मुलाकात की और निम्नलिखित मुद्दों पर चर्चा की। कर्नाटक आरोग्य संजीवनी योजना का विस्तार सरकारी कर्मचारियों के रूप में सहायता प्राप्त शिक्षण संस्था के शिक्षकों और कर्मचारियों तक कराना, हाई स्कूल के सहायक शिक्षक के पद से प्री यूनिवर्सिटी कॉलेजों में व्याख्याता के पद पर पदोन्नति की प्रक्रिया शीघ्र शुरू करना। ऐसे ही हाई स्कूल के सहायक शिक्षक के पद से प्रधान अध्यापक के पद पर 4 श्रेणियों में पदोन्नति की प्रक्रिया शीघ्र शुरू करना। निजी सहायता प्राप्त कर्मचारियों के लिए त्योहारी अग्रिम राशि को सरकारी कर्मचारियों की तरह बढ़ाकर 25,000 रुपए कराना। सहायता प्राप्त शिक्षण संस्थाओं में शिक्षकों के रिक्त पदों को भरना। जब उपरोक्त मामले पर स्कूल शिक्षा एवं साक्षरता विभाग के मंत्री के साथ चर्चा की गई तो इन सभी मांगों पर तत्काल कार्रवाई की मांग की गई। बेंगलुरु से संवाददाता फारूक अहमद की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। सुमारू 8538 ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿದ್ದವು. ಅದರಲ್ಲಿ ಸುಮಾರು 56,676 ಜನ ಪ್ರೌಢಶಾಲಾ ಸಹ ಶಿಕ್ಷಕರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ನಾವೆಲ್ಲರೂ ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ತಮಗೆ ಗೊತ್ತಿದೆ ಮಾರ್ಚ್ ಏಪ್ರಿಲ್ ಅಲ್ಲಿ ಆನ್ಯುವಲ್ ಎಕ್ಸಾಮ್ಸ್, ಎಸ್ಎಸ್ಎಲ್ಸಿ ಎಕ್ಸಾಮ್ಸ್ ಬರುತ್ತೆ. ನಾವೆಲ್ಲ ವರ್ಷವಿಡೀ ನಮ್ಮ ಶಿಕ್ಷಕರು ನಿರಂತರವಾದಂತಹ ಪ್ರಯತ್ನವನ್ನು ಮಾಡುವ ಮುಖಾಂತರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರೌಢಶಾಲಾ ಸಹ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಇತರೆ ಎಲ್ಲ ಶಿಕ್ಷಕ ಬಂಧುಗಳು ಪ್ರಯತ್ನವನ್ನು ಮಾಡ್ತಾರೆ. ಒಟ್ಟು ಎಲ್ಲ ವಿಷಯಗಳಲ್ಲಿ 206 ಬಂದ್ರೆ ಉತ್ತೀರ್ಣರಾಗ್ತಾರೆ ಸರ್. ಹೌದು, ತರಕಾರಿ ಸರ್. ಅದೆಲ್ಲ ಕಟ್ಟಲ್ಲ ಸರ್, ಆ ಸಬ್ಜೆಕ್ಟ್ ಮಾತ್ರ ಕಟ್ಟಲ್ಲ ಅಷ್ಟೇ. ಪಾಸ್ ಆಗಿದ್ದು ಎಲ್ಲ ಅದನ್ನ 5 ಆಯ್ತು, 1 ಉಳಿದು ಮತ್ತೆ ನೆಕ್ಸ್ಟ್ ಇಲ್ಲ. ಈಗ ಪಾಸ್ ಆಗಿದ್ರು 1 ಫೇಲ್ ಆಗಿದ್ರು ಅವ್ನು ಇನ್ನೊಂದು ಎಕ್ಸಾಮ್ ತಗೊಂಡು ಅದನ್ನು ಉತ್ತೀರ್ಣರಾಗಿ ಅವನು ತನ್ನ ಕ್ಲಿಯರ್ ಮಾಡ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು ಸರ್. ಸರ್ ಮಾಡ್ಬೇಕಲ್ಲ ಸರ್, ಇಲಾಖೆ ಸರ್ಕಾರ ಹೇಳ್ತಾರೆ ಅಲ್ಲ, ಅನುದಾನ ಇಲ್ಲ. ವಿಶೇಷವಾಗಿ ನಮ್ಮ ಕರೆಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಈ ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು, ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಕೆಲವು ಅಂಶಗಳನ್ನ ತಮ್ಮ ಹತ್ತಿರ ಚರ್ಚೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನನ್ನ ಜೊತೆ, ನನ್ನ ಹೆಸರು ಸಿದ್ಬಸಪ್ಪ ಬಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಕೇಂದ್ರ ಸಂಘ ಬೆಂಗಳೂರು. ನನ್ನ ಪಕ್ಕದಲ್ಲಿ ಕೂತಿರೋರು ಶ್ರೀಯುತ ದೇವರಾಜೇಗೌಡರು, ಪ್ರಧಾನ ಕಾರ್ಯದರ್ಶಿಗಳು. ಅದೇ ರೀತಿಯಾಗಿ ಇನ್ನೋರ್ವರು ಬಸವನಗೌಡರು ಕೊಂಡ್ತಿ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಅದೇ ರೀತಿಯಾಗಿ ಇನ್ನೋರ್ವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀಯುತ ಅರುಣ್ ಕುಮಾರ್ ಅವರು. ಈ ಕಡೆ ನನ್ನ ಪಕ್ಕ ಕೂತಿರೋರು ಶ್ರೀಯುತ ಸೋಮಣ್ಣ ಅವರು, ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು. ಅದೇ ರೀತಿ ಆ ಕಡೆ ಇನ್ನೊಬ್ರು ನಮ್ಮ ಸ್ನೇಹಿತರು ಹನುಮಂತರಾಯಪ್ಪನವರು, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರು. ಮಾಡುವ ಮುಖಾಂತರ ಈ ಬಾರಿಯಿಂದನೇ ಕೇಂದ್ರ ಮಾದರಿ ಪಠ್ಯ ಮಾದರಿ ಪರೀಕ್ಷಾ ಪದ್ಧತಿಯನ್ನೇ ಜಾರಿಗೆ ನಾವು ತರ್ತಾ ಇದ್ದೇವೆ. ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಇದನ್ನ ಅಡಾಪ್ಟ್ ಮಾಡ್ತೀವಿ ಮತ್ತು ಈ ವರ್ಷದಿಂದನೇ ಅದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮನವಿಗೆ ಪುರಸ್ಕಾರ ಕೊಟ್ಟಿದ್ದಾರೆ. ಈ ಒಂದು ಮನವಿಗೆ ಪುರಸ್ಕಾರ ಕೊಟ್ಟಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ವಿಶೇಷವಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪ ಸಾಹೇಬರಿಗೆ ಮತ್ತು ವಿಶೇಷವಾಗಿ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಮ್ಮ ಮನವಿಯನ್ನು ಪುರಸ್ಕರಿಸಿ ಸರ್ಕಾರಕ್ಕೆ ಒತ್ತಾಸೆ ಮಾಡಿದಂತ ನಮ್ಮ ಇಲಾಖೆಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ರಶ್ಮಿ ಮಹೇಶ್ ಮೇಡಮ್ ಅವರು ಇರ್ಬೋದು, ಎಲ್ಲ 3 ವಿಭಾಗದ ಆಯುಕ್ತರು ಇರ್ಬೋದು,
ಎಲ್ಲ ನಿರ್ದೇಶಕರು ಇರ್ಬೋದು, ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿಗಳಿಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ನಾವು ಧನ್ಯವಾದವನ್ನ ಹೇಳ್ತೇವೆ. ಅದ್ರ ಜೊತೆಗೆ ಈ ಒಂದು ಪರೀಕ್ಷಾ ಪದ್ಧತಿಯ ಮಾದರಿಯನ್ನ ನಾವು ಸ್ವಾಗತವನ್ನ ಮಾಡ್ತೇವೆ ಅಂತ ಹೇಳಿಕ್ಕೆ ಬಹಳ ಸಂತೋಷದಿಂದ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಆರ್ಥಿಕ ಹಿಂದುಳಿದ ಮಕ್ಕಳಿಗೆ ಈ ಒಂದು 33% ಫಲಿತಾಂಶ ಉತ್ತೀರ್ಣತೆ ಮಾನದಂಡವನ್ನು ಅನುಸರಿಸಿರೋದ್ರಿಂದ ನಿಜವಾಗ್ಲೂ ಕರ್ನಾಟಕದ ರಾಜ್ಯದ ಸಾಕಷ್ಟು ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದಂತ ಸಾಕಷ್ಟು ಮಕ್ಕಳು, ಹಳ್ಳಿ ಮಕ್ಕಳು, ಗ್ರಾಮೀಣ ಮಕ್ಕಳು ಒಂದು ಪಾಸ್ ಮಾಡಿ ITI ಮಾಡ್ಕೊಂಡು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ಪೂರಕವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸರ್ ಅವರು, ಎಜುಕೇಶನ್ ಮಿನಿಸ್ಟ್ರು ಮತ್ತೆ ಪುಟ್ಟಣ್ಣ ಸರ್, ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರದ MLCಗಳು, ಎಲ್ಲ MLCಗಳು ಸರ್ ಆ ಸಭೆಯಲ್ಲಿ ಭಾಗವಹಿಸಿದ್ರು ಸರ್. ಅವತ್ತು 14 ಜನ MLCಗಳು ಭಾಗವಹಿಸಿದ್ರು. ಅವರೆಲ್ಲರೂ ಸಹಿತ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ನಮ್ಮ ಅಧ್ಯಕ್ಷರುಗಳು ಸಹಿತ ಅವರು ತುಂಬಾ ಚೆನ್ನಾಗಿ ಅಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್. ಸಾಕಷ್ಟು ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಒದಗಿಸ್ತಾ ಇದ್ದಾರೆ. ಹಾಗಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಮಾಡಿ, ಮಿನಿಸ್ಟರ್ ಭೇಟಿ ಮಾಡಿ, ಅಧ್ಯಕ್ಷರು ಶಿವಮೊಗ್ಗದವರೇ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಮಿನಿಸ್ಟರ್ ಸಿಕ್ಕಾಗಿ ಭೇಟಿ ಮಾಡಿ ಇದೊಂದು ನೀವು ಜಾರಿಗೆ ತಂದ್ರೆ ಸರ್ ಇಡೀ ರಾಜ್ಯದ ಮಕ್ಕಳಿಗೆ ನಾವು ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ, ದಾಖಲಾತಿ ಹೆಚ್ಚಳ ಆಗುತ್ತೆ, ಅವ್ರ ಬದುಕನ್ನು ಕಟ್ಟಿಕೊಳ್ಳೋಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಅಧ್ಯಕ್ಷರು